ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಅಜ್ಜಿ ಕಾಲದ ಹಳೆ ರೆಸಿಪಿ ತೊಗೊಂಬಂದಿನಿ. ಇವತ್ತು ನಿಮಗೆ ರೊಟ್ಟಿ ಮಾಡೋಕೆ ಬರೋಂಗಿಲ್ಲ ಅಂತನ್ನೋರು ಅಥವಾ ರೊಟ್ಟಿ ಮಾಡೋಕೆ ಬೇಸರಾಗಿತ್ತಂದ್ರೆ ಹಿಂಗೆ ಜೋಳದ ಕಡುಬು ಮಾಡ್ಕೊಂಡು ತಿನ್ನಿರಿ, ಭಾಳ ಟೇಸ್ಟ್ ಇರ್ತೈತಿ. ಇದಕ್ಕೆ ಬೆಳನ ಕಡುಬು ಅಂತ ಹೇಳ್ತಾರೆ. ಒಂದೊಂದು ಊರಾಗ ಒಂದೊಂದು ಹೆಸರಿಂದ ಕರೀತಾರೆ. ಬರ್ರಿ ಈಗ ಅದನ್ನ ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ. ನಾನಿಲ್ಲಿ 5 ಥರ ಬೇಳೆ ತೊಗೊಂಡಿನಿ. ಚೆನ್ನಾಗಿ ಬೇಳೆ, ತೊಗರಿ ಬೇಳೆ, ಕಡಲೆ ಬೇಳೆ, ಹೆಸರು ಬೇಳೆ ಮತ್ತು ಉದ್ದಿನ ಬೇಳೆ. ಒಂದು ಬಿರಿಯಾನಿಯಲ್ಲಿ 4 ಲವಂಗ, ಒಂದು ಸ್ವಲ್ಪ ಚಕ್ಕೆ, ಇವನ್ನೆಲ್ಲ ಹಾಕಿ ಸ್ವಚ್ಛಗೆ ತೊಳ್ಕೊಬೇಕು. ತೊಳ್ಕೊಂಡು ಒಂದು ಕುಕ್ಕರ್ ಒಳಗೆ ಹಾಕಿ ಅದ್ರಾಗ ಒಂದು ಸ್ವಲ್ಪ ಉಪ್ಪು, ಅರಿಶಿನ ಪುಡಿ ಹಾಕಿ ಮಿಕ್ಸ್ ಮಾಡಿಕೊಂಡು 1-2 ವಿಷಲ್ ತೊಗೋಬೇಕು. ಜಾಸ್ತಿ ಏನು ವಿಷಲ್ ತೊಗೊಳೋದು ಬೇಡ, ಜಾಸ್ತಿ ಮೆತ್ತಗೆ ಆಗಬಾರ್ದು ಬೇಳೆ. ನೀವು ಬೇಕಂದ್ರೆ ತೊಗರಿಬೇಳೆ ಒಂದು ಹಾಕಿ ಮಾಡ್ಕೋಬೋದು. ಬಟ್ ಈ ಎಲ್ಲ ಥರ ಬೇಳೆ ಹಾಕಿ ಮಾಡಿದ್ರೆ ಭಾಳ ಟೇಸ್ಟ್ ಇರ್ತೈತಿ. ನೀವು ಒಂದ್ಸರಿ ಹಿಂಗೆ ಟ್ರೈ ಮಾಡಿರಿ. ಈಗ ಅದಕ್ಕೆ ಜೋಳದ ಹಿಟ್ಟು ಕಲಿಸ್ಕೊಳ್ಳೋಣ. ನೀವು ಯಾವುದಾದ್ರೂ ಒಂದು ಲೋಟದ ಅಳತೆ ಮಾಡಿಕೊಂಡು 1 ಕಪ್ ಹಿಟ್ಟಿಗೆ ಅರ್ಧ ಕಪ್ ಕುದಿಯೋ ನೀರು ಹಾಕಬೇಕು. ಹಾಕಿ ಈ ವಿಡಿಯೋದ ನೋಡಕತ್ತಿರಲ್ಲ ಹಿಂಗೆ ಚಂದಾಗ ಮಿಕ್ಸ್ ಮಾಡ್ಕೋಬೇಕು ಮೊದಲು. ಆಮೇಲೆ ಸ್ವಲ್ಪ ಬಿಸಿ ಆರಿದ ಮೇಲೆ ರೊಟ್ಟಿ ಹಿಟ್ಟಿನ ಹದಕ್ಕೆ ನಾದ್ಕೋಬೇಕು. ರೊಟ್ಟಿ ಮಾಡೋಕೆ ಗೊತ್ತಿಲ್ಲ ಅಂತನೋರು ಚಪಾತಿ ಮಾಡಿ ಗೊತ್ತಿತ್ತಂದ್ರೆ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು. ಕಲಿಸ್ಕೊಂಡು ಇದನ್ನು ಜಾಸ್ತಿ ಹೊತ್ತು ನೆನೆಯಾಕೆ ಬಿಡಬಾರ್ದು. ಹಿಟ್ಟು ನಾದ್ಕೊಂಡ್ಕೂಳೆ ಮಾಡಿಬಿಡ್ಬೇಕು. ಹಿಂಗೆ ರೌಂಡಾಗ ಬಾಲ್ ಟೈಪ್ ಮಾಡಿಕೊಂಡು ಫಿಂಗರಲ್ಲಿ ಒಂದು ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಹಿಂಗೆ ನೋಡ್ರಿ ತೆಗ್ಗಾಗುವಂಗೆ ಮಾಡ್ಕೋಬೇಕು. ಅಂದ್ರೆ ಕಡುಬು ಚಂದಾಗಿ ಬೇಯ್ತಾವು. ನಾನು ಒಮ್ಮೆ ಎಲ್ಲ ಕಡುಬು ಮಾಡಿಟ್ಕೊಂಡಿನಿ. ಈಗ ಒಗ್ಗರಣೆ ಮಾಡ್ಕೊಳಕ್ಕೆ ಎಣ್ಣೆ ಕಾದಿಂದ ಸಾಸಿವೆ, ಜೀರಿಗೆ, ಹಿಂಗು, ಉಳ್ಳಾಗಡ್ಡಿ, ಅರಿಶಿನ ಪುಡಿ, ಕರಿಬೇವು ಹಾಕಿ ಫ್ರೈ ಮಾಡ್ಕೋಬೇಕು. 1-2 ನಿಮಿಷ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಹಸಿಮೆಣ್ಸಿನ್ಕಾಯಿ ಮತ್ತು ಗಾರ್ಲಿಕ್ ಜಿಂಜರ್ ಪೇಸ್ಟು ಆಮೇಲೆ ಹಾಕ್ಕೊಳಕತ್ತೀನಿ ನಾನು. ಯಾಕಂದ್ರೆ ಹಸಿಮೆಣ್ಸಿನ್ಕಾಯಿ ಫಸ್ಟ್ ಹಾಕಿಬಿಟ್ರೆ ಗಾಸ್ಟ್ ಆಗುತ್ತೆ. ಅದಕ್ಕೆ ಈಗ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಗಾರ್ಲಿಕ್ ಜಿಂಜರ್ ಪೇಸ್ಟ್ ಹಾಕಿ ಫ್ರೈ ಮಾಡಿಕೊಂಡು ಅದಕ್ಕೆ ಧನಿಯಾ ಪುಡಿ, ಗರಂ ಮಸಾಲ, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ನೀವು ಉಪ್ಪು ಏನೈತಿ ನೋಡ್ಕೊಂಡು ಹಾಕ್ಕೋಬೇಕು. ಯಾಕಂದ್ರೆ ನಾವು ಬೇಳೆ ಒಳಗೂ ಹಾಕ್ಕೊಂಡಿರ್ತೀವಿ, ಹಿಟ್ಟೊಳಗೂ ಹಾಕ್ಕೊಂಡಿರ್ತೀವಿ, ಮತ್ತೀಗ ಒಗ್ಗರಣೆಗೂ ಹಾಕ್ಕೋತೀವಿ. ಅದಕ್ಕೆ ನೀವು ಉಪ್ಪು ನೋಡ್ಕೊಂಡ್ಬಿಟ್ಟು ಸ್ವಲ್ಪ ಹಾಕ್ಕೋಬೇಕು. ಮಸಾಲ ಎಲ್ಲ ಫ್ರೈ ಆದಮೇಲೆ ಅದಕ್ಕೊಂದು 3 ಟೊಮೆಟೊ ಕಟ್ ಮಾಡಿ ಹಾಕ್ಕೊಂಡು ನಾನು ಅದನ್ನು ಮೆತ್ತಗಾಗೋವರೆಗೂ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕು. ಈಗ ಬೇಳೆ ತೋರಿಸ್ತೀನಿ ನೋಡ್ರಿ ನಿಮಗೆ ಬೇಯಿಸ್ಕೊಂಡಿದ್ದು. ಇಷ್ಟಾದ್ರೆ ಸಾಕು. ಇದನ್ನು ಸ್ಮ್ಯಾಶ್ ಮಾಡೋದೇನು ಬೇಡ. ನಾವು ಮತ್ತೆ ಬೇಯಿಸ್ತೀವಲ್ಲ ಆವಾಗ ಕುದೀತೈತಿ. ಇವಾಗ ಟೊಮೆಟೊ ಮೆಲ್ಟ್ ಆದಮೇಲೆ ಇದನ್ನು ಬೇಳೆ ಹಾಕ್ಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೇಕು. ಇದು ಬೇಳೆ ನೀರಿಂದು ಸ್ವಲ್ಪ ಜಾಸ್ತಿ ನೀರು ಹಾಕ್ಕೋಬೇಕು. ಯಾಕಂದ್ರೆ ಕಡುಬು ಹಾಕಿ ಕುದಿಸಿದ ಮೇಲೆ ಗಟ್ಟಿ ಭಾಳ ಆಗುತ್ತೆ. ಅದಕ್ಕೆ ಮೊದಲ ಸ್ವಲ್ಪ ತಿಳಿಯಾಗಿ ಇಟ್ಕೊಳ್ರಿ. ಈಗ ನೋಡ್ರಿ, ನೀವು ನೋಡಕತ್ತಿರ್ಬೋದು. ಇದು ಕುದಿ ಬಂದಮೇಲೆ ನಾವು ಒಂದು ಕಡುಬು ಹಾಕ್ಕೋಬೇಕು. ನೀವು ಬೇಕಂದ್ರೆ ಇದಕ್ಕೊಂದು ಸ್ವಲ್ಪ ಹುಣಸೆ ರಸನೂ ಸೇರಿಸ್ಕೋಬೋದು. ಹುಳಿ ಚಲೋ ಇರ್ತೈತಿ. ಸ್ವಲ್ಪ ಬೆಲ್ಲನೂ ಸೇರಿಸ್ಕೋಬೋದು. ಬಟ್ ನಾನು ಅವೆರಡು ಹಾಕ್ಕೊಳಕತ್ತಿಲ್ಲ. ಈಗ ನೋಡ್ರಿ ಲಿಡ್ ಕ್ಲೋಸ್ ಮಾಡಿಕೊಂಡು ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಜೋಳದ ಕಡುಬು ಅಥವಾ ಬೇಳೆನ ಕಡುಬು ರೆಡಿ ಆಗುತ್ತೆ. ಅದಕ್ಕೊಂದು ಸ್ವಲ್ಪ ಕೊತ್ತಂಬರಿ, ಹಸಿ ಕೊಬ್ಬರಿ ತುರಿ ಸೇರಿಸಿ ಬಿಸಿ ಇದ್ದಾಗ ತಿಂದ್ರೆ ಸಖತ್ತಾಗಿ ಟೇಸ್ಟ್ ಇರ್ತೈತಿ. ನೀವು ಒಂದ್ಸರಿ ಮಾಡ್ಕೊಂಡು ತಿಂದು ನೋಡ್ರಿ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.